ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವರ ಆಟವನ್ನು ನೋಡಿ ನಗಬೇಕು ಅಳಬೇಕು ಅರ್ಥ ಆಗ್ತಾ ಇಲ್ಲ. ತಮ್ಮನ್ನು ತಾವು ಇವರು ಯಾವ ತೀಸ್ಮಾರ್ ಖಾನ್ ಅಂದ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಈ ಕಾಕ್ರೋಚ್ ಪಾರ್ಟಿ ಇದೆಯಲ್ಲ, ಜಿರಳೆಯ ಪಾರ್ಟಿ, ಇವರು 2 ದಿವಸದ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಮಾಡಿದರು ಮಹಾರಾಷ್ಟ್ರದ ಸಂಭಾಜಿನಗರದಲ್ಲಿ. 2 ದಿವಸ ಸಭೆ, ಅಮೃತ್ ಡಿಸ್ಟಿಲರಿಯ ವಿಸ್ಕಿಯ ಹೊಳೆ, ಹೊರಗಡೆ ಇವರ ವಿರುದ್ಧ ಒಂದಷ್ಟು ಕಾರ್ಯಕರ್ತರ ಪ್ರತಿಭಟನೆ, ಒಂದಷ್ಟು ಜನ ಮಾಧ್ಯಮದವರು ಕ್ಯಾಮ್ರಾ ಹಿಡ್ಕೊಂಡು ಯಾವುದೋ ಸ್ಟಾರ್ ಇದ್ದಾನೆ ಒಳಗಡೆ ಅನ್ನುವ ರೀತಿ ಕಾಯ್ಕೊಂಡು ಹೋಗಿರುವಂಥ ದೃಶ್ಯ ನೋಡ್ಬೇಕಾಗಿತ್ತು ನೀವು. ಇವರ ಆಟನ ಏನು ಮಜಾ ಆಟ ಅಂತೀರಿ. ಯಾವತ್ತು ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಒಂದಲ್ಲ ಎರಡಲ್ಲ ನೂರಾರು ಕೇಸ್ಗಳು ಈ ಆಯೋಜಕರ ಮೇಲಿದ್ದಾವೆ, ಸಂಚಾಲಕರ ಮೇಲಿದ್ದಾವೆ. ಇವರು ಈ ದೇಶವನ್ನು ಬದಲಿ ಮಾಡುವಂಥ ದೊಡ್ಡ ಹೋರಾಟವನ್ನು ರೂಪಿಸ್ತಾ ಇದ್ದಾರಂತೆ. ನೀವು ರಾಜಕೀಯ ಪಕ್ಷವನ್ನು ಕಟ್ತಾ ಇದ್ದೀರಾ ಅಂತ ಮಾಧ್ಯಮದವ್ರು ಕೇಳಿದರು. ಇಲ್ಲ, ನಾವು ಪ್ರೆಷರ್ ಗ್ರೂಪನ್ನು ಮಾಡ್ತೀವಿ, ಅಂದರೆ ಒತ್ತಡವನ್ನು ಸರ್ಕಾರದ ಮೇಲೆ ತರ್ತೀರಿ. ಹಾಗಾದರೆ ಬರೀ ಶಿಕ್ಷಣ ವ್ಯವಸ್ಥೆಯ ವಿರುದ್ಧ ನಿಮ್ಮ ಹೋರಾಟ? ಇಲ್ಲ, ಈ ದೇಶದ ಎಲ್ಲ ಸಮಸ್ಯೆಗಳ ವಿರುದ್ಧವೂ ನಮ್ಮ ಹೋರಾಟ. ಎಂಥ ತೀಸ್ಮಾರ್ ಖಾನ್ಗಳ್ರಿ ಇವರು. ಇವ್ರ ಮೇಲೆ ಭಾಳ ನಂಬಿಕೆಯನ್ನು ಇಟ್ಟಿದ್ದಾರಂತೆ. ಈ ದೇಶದ ಜನಜಿಗಳು ಇವ್ರ ಮೇಲೆ ಭಾಳ ನಂಬಿಕೆಯನ್ನು ಇಟ್ಕೊಂಡಿದ್ದಾರಂತೆ. ಹೀಗಾಗಿ ಇವರು ಈಗ ದೇಶಾದ್ಯಂತ ಸಂಚಾರ ಮಾಡ್ತಾರಂತೆ, ಪರ್ಯಟನೆ ಮಾಡ್ತಾರಂತೆ, ಸಭೆಗಳನ್ನು ಮಾಡ್ತಾರಂತೆ. ಅದಕ್ಕೊಂದು ಹೆಸರನ್ನು ಇಟ್ಟಿದ್ದಾರೆ. ಅದರ ಹೆಸರು ಕ್ಯಾ ಬೋಲ್ತಿ ಹೈ ಪಬ್ಲಿಕ್ ಅಂತ. ಜನ ಏನಂತಾರೆ ಅಂತ, ಕ್ಯಾ ಬೋಲ್ತಿ ಪಬ್ಲಿಕ್. ಇವರು ಎಲ್ಲ ಸೇರಿ ಇನ್ನು ಊರೂರಿಗೆ ಅಲಿಯೋ ಕೆಲಸವನ್ನು ಶುರು ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡ್ದ ಈ ದೊಡ್ಡ ಜಿರಳೆ ಯಾರು, ಈ ಅಭಿಜಿತ್ ದೀಪ್ಗೆ. ಈತ ಹೇಳ್ತಾನೆ, ಈ ದೇಶದ ಚುನಾವಣಾ ವ್ಯವಸ್ಥೆಯ ಮೇಲೆ ಜನರಿಗೆ ನಂಬಿಕೆ ಹೊರಟು ಹೋಗಿದೆ, ಈ ದೇಶದ ನ್ಯಾಯಾಲಯಗಳ ಮೇಲೆ ಜನರಿಗೆ ನಂಬಿಕೆ ಹೊರಟು ಹೋಗಿದೆ. ಇವನಿಗೆ ನಂಬಿಕೆ ಇಲ್ಲ ಅಂದರೆ ಯಾರಿಗೂ ನಂಬಿಕೆ ಇಲ್ಲ ಅಂತ ಈತನ ತೀರ್ಮಾನ. ಈತನಿಗೆ ಏನಾಗಿದೆ, ಒಂದು ಹೋರಾಟ ಅಥವಾ ಒಂದು ದಂಗೆಯನ್ನು ಮಾಡಿದ್ರಿಂದ ಒಬ್ಬ ಮಿನಿಸ್ಟರನ್ನು ನಾವು ಕೆಳಗಿಳಿಸಿದ್ವಿ, ಹೀಗಾಗಿ ನಾವು ಒತ್ತಡವನ್ನು ದೇಶಾದ್ಯಂತ ತಂದರೆ ಸರ್ಕಾರವನ್ನೇ ಪಲ್ಟಿ ಹೊಡೆಸಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇವರು ಮಾಡ್ತಾ ಇದ್ದಾರೆ. ಇದೇ ರೀತಿಯ ಅಪಭ್ರಂಶ ಕೆಲಸವನ್ನು, ಇದೇ ರೀತಿಯ ಉಪದ್ವ್ಯಾಪವನ್ನು, ಇದೇ ರೀತಿಯ ಅಪಸವ್ಯವನ್ನು ರಾಹುಲ್ ಗಾಂಧಿ 2 ಸಲ ಮಾಡಿ ಫೇಲ್ ಆಗಿದ್ದಾರೆ. ಮತ್ತು ಆ ಗೋಜಿಗೆ ಹೋಗಿಲ್ಲ, ಆ ಕಡೆ ತಲೆ ಹಾಕಿ ಮಲಗಲ್ಲ. ಭಾರತ್ ಜೋಡೋ ಯಾತ್ರಾ ಅಂತ ಶುರು ಮಾಡಿದರು. ಆತನಿಗೆ ದೊಡ್ಡ ಮಷಿನರಿ ಜೊತೆಗಿತ್ತು. ಎಲ್ಲ ಕಡೆ ಪಕ್ಷದ ಕಾರ್ಯಕರ್ತರಿರೋರು, ಸಂಘಟನೆ ಇತ್ತು, ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು, ಹೋದಲ್ಲಿ ವ್ಯಾನ್ಗಳು ಬರೋವು, ಅಲ್ಲೇ ಎಡಪಂಥೀಯರೆಲ್ಲ ಈತನ ಹಿಂದೆ ಸುತ್ತೋರು, ಜೊತೆಗೆ ಸಲೀಂ ಯಾದವ್ ಥರದವ್ರು ಇರೋರು, ಮಾಧ್ಯಮದವರು ರಾಹುಲ್ ಗಾಂಧಿ ಅಂತ ಹೋದಲ್ಲಿ ಕ್ಯಾಮ್ರಾ ಹಿಡಿಯೋರು. ಅಷ್ಟೆಲ್ಲ ಮಾಡಿಯೂ ಕೂಡ ಆತ ಎಲ್ಲೆಲ್ಲಿ ಸಂಚಾರ ಮಾಡಿದ ಅಲ್ಲೆಲ್ಲ ಪಕ್ಷ ನೆಲ ಕಚ್ಚಿತು ಕಾಂಗ್ರೆಸ್. 1 ಸಲ ಅಲ್ಲ, ಏನಲ್ಲ, 2 ಸಲ ಮಾಡಿ ವಿಫಲನಾದಂಥ ವ್ಯಕ್ತಿ ರಾಹುಲ್ ಗಾಂಧಿ. ಇದೇ ರೀತಿ ವರ್ಷಗಟ್ಟಲೆ ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಓಡಾಡ್ದ, ಜನ್ ಸುರಾಜ್ ಯಾತ್ರಾ ಅಂಥೇಳಿ. ಕೊನೆಗೆ ಒಂದೇ ಒಂದು ತನ್ನ ಸೀಟನ್ನು ಅದು ಉಪಚುನಾವಣೆಯಲ್ಲಿ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬಂತು ಆತನಿಗೆ. ಇವರು ಇನ್ನೂ ಕಣ್ಣು ಬಿಟ್ಟಿಲ್ಲ, ಸರಿಯಾಗಿ ಚಡ್ಡಿ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ಇವರು ಭಾವಿಸಿದ್ದಾರೆ, ನರೇಂದ್ರ ಮೋದಿಗೆ ನಾವು ಟಕ್ಕರ್ ಕೊಡ್ತೀವಿ, ಸರ್ಕಾರವನ್ನು ಕೆಡುತ್ತೀವಿ. ಇಡೀ ದೇಶದ ಜನರು ನಮ್ಮ ಮೇಲೆ ವಿಶ್ವಾಸಾರ್ಹತೆಯನ್ನು ಇಟ್ಕೊಂಡಿದ್ದಾರೆ, ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ನಾವು ಈಗ ಹೋರಾಟವನ್ನು ಪ್ರಾರಂಭ ಮಾಡಿ. ಯಾವಾಗ ಮಾಡ್ತೀರಪ್ಪ? ಸೆಪ್ಟೆಂಬರ್ನಲ್ಲಿ ಶುರು ಮಾಡ್ತೀವಿ. ಅಲ್ಲ ಸ್ವಾಮಿಯಲ್ಲಿ, ಜಾರ್ಖಂಡ್ನಲ್ಲಿ ಪಾಪ ವಿದ್ಯಾರ್ಥಿಗಳು ಕೂತಿದ್ದಾರೆ, ಅವ್ರಿಗೂ ಇದೇ ಸಮಸ್ಯೆ ಇದೆ. JPSC JSSC 2 ಪೇಪರ್ ಲೀಕು ಪ್ಲಸ್ ಪರೀಕ್ಷಾ ಅಕ್ರಮ, ನೇಮಕಾತಿ ಅಕ್ರಮ ಎಲ್ಲ ಆಗಿದೆ. ಅದರ ಬಗ್ಗೆ ನೀವು ಯಾಕೆ ಹೋರಾಟ ಮಾಡೋದಿಲ್ಲ? ಇಲ್ಲ, ನನಗೆ ಟೈಫಾಯ್ಡ್ ಆಗಿದೆ. ಅಭಿಜಿತ್ ದೀಪ್ಗೆ ಮಾತು. ಹಾಗಾದರೆ ಉಳಿದವರು ಏನು ಮಾಡ್ತಾಯಿದ್ರು? ಉತ್ತರ ಇಲ್ಲ. ಈತನಿಗೆ ಯಾವುದೇ ಪ್ರಶ್ನೆ ಕೇಳಿದರೆ ತನಗೆ ಹೇಗೆ ಬೇಕು ಹಾಗೆ ತಿರುಗಿಸೋದು ಮಾತ್ರ ಗೊತ್ತೇ ವಿನಃ ಅದಕ್ಕೆ ಸರಿಯಾಗಿ ತಾರ್ಕಿಕವಾಗಿ ಒಂದು ಉತ್ತರವನ್ನು ಹೇಳುವ ಯೋಗ್ಯತೆ ಕೂಡ ಇರಲಾರ್ದಂಥ ವ್ಯಕ್ತಿ. ಆಯ್ತಪ್ಪ, ನೀನು ಫಾರಿನ್ಗೆ ಹೋಗಿ ಬಂದದ್ದು ಖರ್ಚು ಹೆಂಗೆ ಮಾಡಿದೆ ಅನ್ನೋದು ಲೆಕ್ಕ ಕೊಡಪ್ಪ. ಹೋಗಲಿ, ನೀನು ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಓದ್ಯಲ್ಲಪ್ಪ, ಅದ್ರ ಸರ್ಟಿಫಿಕೇಟ್ ತೋರಿಸಪ್ಪ. ಸರ್ಟಿಫಿಕೇಟ್ ಕೇಳಿದ್ರೆ ನರೇಂದ್ರ ಮೋದಿಯ ಸರ್ಟಿಫಿಕೇಟ್ ಕೇಳ್ತಾನೆ ಈತ. ಇನ್ನೊಬ್ಬ ಇದ್ದಾನಲ್ಲಿ ರಾಂಕಾ ಅಂಥೇಳಿ, ರಾಂಕಾ ಆ ಕಡೆ, ಈತ ದಾಸ್ ಅಂಥೇಳಿ. ಈ ಸೌರವ್ ದಾಸು ಮನೆ ಹತ್ತಿರ ಹೋಗಿ ಶೂಟ್ ಮಾಡಿದ್ದಾರೆ, ಪ್ಯಾಂಫ್ಲೆಟ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್. ಅವರು ಮಾಡಬೇಕಾದ, ಇವ್ರು ಮಾಡಿರುವಂಥ ಕೆಲಸಕ್ಕೆ ಇವ್ರು ಎಲ್ಲಿರ್ತಾರೆ, ಏನು ಮಾಡ್ತಾರೆ, ಇವರ ವ್ಯವಹಾರವೇನು, ಎಂಥ ಮನೆಯಲ್ಲಿದ್ದಾರೆ, ಇವರ ಹಿನ್ನೆಲೆ ಏನು ತಿಳ್ಕೊಬೇಕಲ್ವ ನಾವು ಮಾಧ್ಯಮದವರು. ಈತನ ಮನೆ ಹತ್ತಿರ ಗ್ರೇಟರ್ ಕೈಲಾಶ್ ಹೋಗ್ತಾರೆ. 9,000 ಸ್ಕ್ವೇರ್ ಫೀಟ್ನ ಮನೆ, 9,000 ಸ್ಕ್ವೇರ್ ಫೀಟ್ ಮನೆ ಮುಂದೆ ಲಾನ್. ಮಜಾ ಅಂದರೆ
ಮನೆಯ ರೆಂಟ್ ಅಗ್ರಿಮೆಂಟ್ನ ಅಲ್ಲಿಯ ಕೆಲಸಗಾರ ಹೆಸರಿನಲ್ಲಿ ಮಾಡಿಸಿದ್ದಾನೆ ಈ ಅವಿವೇಕಿ ಸೌರವ್ ದಾಸ್. ಎಲ್ಲಕ್ಕಿಂತ ಮಜಾ ಕೇಳಬೇಕು ಇವ್ರದ್ದು. ಎಲ್ಲಕ್ಕಿಂತ ಮಜಾ ಏನಂದರೆ, ಈತ ಪಾಂಡಿಚೇರಿಯಲ್ಲಿ ಓದಿದಂತೆ, ಈತನ ಅಪ್ಪ ನೇಪಾಳಿ ಅಂತೆ. ಅದಾದ ಮೇಲೆ ಈತ ಈಗ ಇನ್ನೊಬ್ಬ ತಂದೆ ಇದ್ದಾರೆ, ಆತನ ಹೆಸರಿಗೆ ಈತನ ಮಗ ಅಂಥೇಳಿ ಡಾಕ್ಯುಮೆಂಟೇಷನ್ ಆಗಿಲ್ಲ. ಮೊದಲಿನ ತಂದೆ ನೇಪಾಳಿ, ತಂದೆ ತಾಯಿ ನೇಪಾಳಿಗಳು. ಈಗಿರುವ ದಾಸ್ ಅನ್ನೋದು ಈತನ ಸರ್ನೇಮ್ ಅಲ್ಲ. ಈ ರೀತಿಯದಾದಂಥ ಇವರ ವಿಲಕ್ಷಣವಾದಂಥ ವಿಕ್ಷಿಪ್ತವಾದಂಥ ಬದುಕು. ಯಾರು ಮನೆ ಬಾಡಿಗೆ ನೀವು ಹೋಗ್ತೀರಿ, ನಾವು ಹೋಗ್ತೀವಿ. ಮನೆ ಬಾಡಿಗೆ ಹಿಡಿಯುವಾಗ ನಮ್ಮ ಹೆಸರಲ್ಲೇ ಅಗ್ರಿಮೆಂಟ್ ಮಾಡಿಸ್ಕೋತೀವಿ. ಯಾಕೆಂದರೆ ನಾಳೆ ಎಲ್ಲದಕ್ಕೂ ನ್ಯಾಯಬದ್ಧವಾದಂಥ ಹೋರಾಟ ಮಾಡಬೇಕಾದಾಗ ನಮ್ಮ ಹೆಸರಲ್ಲಿದ್ದರೆ ನಾವು ಕೋರ್ಟ್ಗೆ ಓಡಾಡ್ಬೋದು ಅಥವಾ ಮಾಲೀಕರ ಜೊತೆ ಅಲ್ಲಿರುವಂಥ ವಾಚ್ಮನ್ನು, ಅಲ್ಲಿ ನೆಲ ಒರೆಸೋರು, ಅಂಥವ್ರ ಜೊತೆ ಅಗ್ರಿಮೆಂಟ್ 4 ಜನರ ಹೆಸರಲ್ಲಿ ಅಗ್ರಿಮೆಂಟ್ ಮಾಡಿ 9-10 ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತಾನಂದರೆ ಇದರಿಂದ ಏನಾದರೂ ಒಂದು ಲೆಕ್ಕಾಚಾರ ಇರಬೇಕಲ್ವ, ಏನಾದರೂ ಕುತಂತ್ರ ಇರಬೇಕಲ್ವ. ನಾಳೆ ಮನೆ ಬಿಟ್ಟು ಓಡಿ ಹೋಗಿಬಿಡ್ಬೋದಲ್ಲ, ಅವಾಗ ಯಾರನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ನೀವು. ಆಮೇಲೆ ಮನೆ ಓನರ್ಗೆ ವಯಸ್ಸಾಗಿದೆ, ತೀರ್ಕೊಂಡ್ರು, ಅವರ ಸಂಬಂಧಿಗಳು ಫಾರಿನ್ನಲ್ಲಿದ್ದಾರೆ, ಅವರು ವಾಪಸ್ ಬಂದೇ ಇಲ್ಲ. ಎಷ್ಟು ವಿಚಿತ್ರವಾಗಿದೆ ಈತನ ಪ್ರಕರಣ ಅಂದರೆ. ಆಮೇಲೆ ಈತ ಮೊನ್ನೆ ಸಂಭಾಜಿನಗರಕ್ಕೆ ಹೋಗ್ಬೇಕು, ಹೈ ಡಿಸೈನ್ ಶೋರೂಮ್ ಹೋಗ್ತಾನೆ ಬ್ಯಾಗ್ ತೊಗೊಳಿಕ್ಕೆ, ಜೊತೆಗೆ ಐಫೋನ್ ತೊಗೊಳಿಕ್ಕೆ ಹೋಗ್ತಾನೆ. ಈತನ ಹತ್ರ 17 Pro ಇದೆ, ಐಫೋನ್ 17 Pro. ಅಭಿಜಿತ್ ದೀಪಿಕೆಗೋಸ್ಕರ ಇನ್ನೊಂದು ಐಫೋನ್ ಖರೀದಿ ಮಾಡ್ತಾನೆ, ಲಕ್ಷಗಟ್ಟಲೆ ಕೊಟ್ಟು ಬ್ಯಾಗನ್ನು ತೊಗೋತಾನೆ. ಅದರದ್ದೆಲ್ಲ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ. ಆದರೆ ಇವರು ಎಲ್ಲರ ಬಗ್ಗೆ ಎಲ್ಲ ಪ್ರಶ್ನೆಯನ್ನು ಕೇಳಬಹುದಂತೆ. ಅವ್ರು ಯಾಕೆ ಹಾಗೆ, ಇವ್ರು ಯಾಕೆ ಹಿಂಗೆ, ಸರ್ಕಾರ ಯಾಕೆ ಹಿಂಗಿದೆ, ಚುನಾವಣಾಧಿಕಾರಿ ಯಾಕೆ ಹಿಂಗೆ, ಚುನಾವಣಾ ಪದ್ಧತಿ ಯಾಕೆ ಹಿಂಗೆ ಅಂತೆಲ್ಲ ಕೇಳ್ಬೋದಂತೆ. ನೀವು ಎಲ್ಲಿರ್ತೀರಿ, ನಿಮ್ಮ ಸರ್ಟಿಫಿಕೇಟ್ ತೋರಿಸಿ, ನಿಮ್ಮ ಸ್ಕಾಲರ್ಶಿಪ್ ಇದೆಯಾ ಅಂತ ಕೇಳಬಾರ್ದಂತೆ. ನಮ್ಮನ್ನು ನೀವು ಪ್ರಶ್ನೆ ಮಾಡಿಬಿಡಿ. ಪ್ಯಾಂಫ್ಲೆಟ್ ಅನ್ನೋ ಚಾನಲ್ನವರು ಇವ್ರ ಮನೆಯನ್ನು ಶೂಟ್ ಮಾಡ್ಕೊಂಡು ಹೋದ್ರು, ಅದರ ಮನೆ ನಾಮಫಲಕವನ್ನು ತೋರಿಸಲಿಲ್ಲ ಅವರು. ಆತನ ಪ್ರೈವಸಿ ಅದು ಯಾಕೆ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈತ ಟ್ರೇಸ್ ಪಾಸ್ ಮಾಡಿದ್ದಾರೆ, ನನ್ನ ಪ್ರೈವಸಿಯನ್ನು ಟ್ರೇಸ್ ಪಾಸ್ ಮಾಡಿದ್ದಾರೆ. ನಮ್ಮ ಮನೆಯ ಹತ್ತಿರ ಹೋಗಿ ಎಲ್ಲ ಮಾಧ್ಯಮದವರು ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದಾರೆ, ಹೀಗಾಗಿ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ಅಲ್ಲಪ್ಪ, ನೀನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತಿ, ನಿನ್ನ ಜೀವನ ಏನಿದೆ ಅನ್ನೋ ಬಾಯ್ಬಿಟ್ಟು ಹೇಳಲಿಕ್ಕೆ ನೀನು ತಯಾರಿಲ್ವಲ್ಲ, ಅದ್ರ ಬಗ್ಗೆ ಮಾತಾಡು. ಇನ್ನು ಈ ನೇಹಾ ಬೋರಾ ಅಂತೇಳಿ ಹೇಳಿದೆ ನಾನು, ಉಪವಾಸ ಕೂತಿದ್ದೀನಿ ಅಂತ ನಾಟಕ ಮಾಡಿಕೊಂಡು ದಿವಸ ನೆಕ್ಸಾನ್ ಕಾರಲ್ಲಿ ವಾಪಸ್ ರಾತ್ರಿ ಮನೆಗೆ ಹೋಗೋದು, ಬೆಳಗ್ಗೆ ಬರೋದು, ಬಂದ ತಕ್ಷಣ ಇಬ್ಬರು ಅಕ್ಕಪಕ್ಕ ಇಬ್ಬರು ಇರಬೇಕು, ನಡ್ಕೊಂಬರೋದು, ಶಕ್ತಿ ಇರಲಾರ್ದವ್ರಿಗೆ. ಯಾವತ್ತು ಪ್ರೊಟೆಸ್ಟ್ ಮುಗಿಯುತ್ತೋ ಅವತ್ತು ಇವಳದು ಡ್ಯಾನ್ಸು ನೇಹಾ ಬೋರಾ ಅಂದು. ಇವರಪ್ಪ ಈಕೆಯನ್ನು 10 ವರ್ಷದಿಂದ ಮಾತಾಡಿಸಿಲ್ವಂತೆ. ಇವರಪ್ಪ ಆರ್ಮಿಯಲ್ಲಿದ್ದಾರಂತೆ, ರಾಷ್ಟ್ರಭಕ್ತ ಅಂತೆ. ನನ್ನ ಮಗಳು ಹೀಗೆ ಎಡಚರ್ಲಾಗಿದ್ದು ನನಗೆ ಇಷ್ಟ ಇಲ್ಲ, ನಿನ್ನ ಜೊತೆ ಮಾತೇ ಇಲ್ಲ ಅಂತ ನನ್ನ ತಂದೆ ತಾಯಿ ಜೊತೆ ಮಾತಾಡಲಾರ್ದೆ 10 ವರ್ಷ ಆಗಿದಂತ ನೇಹಾ ಬೋರಾ ಹೇಳ್ತಾರೆ. ಅಲ್ಲಿ ಜಾರ್ಖಂಡ್ನಲ್ಲಿ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಭಟನೆ ನಡೀತಾ ಇದೆ. ಅಲ್ಲಿ ಜುನೇದ್ ಹೋಗಿ ಕೂತ್ಕೊಂಡಿದ್ದಾನೆ. ಇಲ್ಲಿ ಬಿರಿಯಾನಿ ಹಂಚಿದ್ನಲ್ಲ, ಇವು ಹೇಗೆ ಜಿರಳೆಗಳು ಅಡುಗೆ ಮನೆಯ ಸಂದಿಯಲ್ಲಿ ನುಕ್ಕೊಂಡು ಒಳಗೆ ಹೋಗಿ ಮೀಸೆಯನ್ನು ಆಡಿಸ್ತಾವಲ್ಲ, ಹಾಗೆ ಜುನೇದ್ ಅಲ್ಲಿ ಹೋಗಿದ್ದಾನೆ. ಇಲ್ಯಾಕೆ ಬಂದ್ಯಪ್ಪ ನೀನು ಅಂತ ಕೇಳಿದರು. ಇಲ್ಯಾಕೆ ಬಂದ್ಯಪ್ಪ ಅಂತ ಕೇಳಿದ್ರು, ಇಲ್ಲ ಇಲ್ಲೂ ಪ್ರೊಟೆಸ್ಟ್ ನಡೀತಾ ಇತ್ತಲ್ಲ, ಇಲ್ಲೂ ಏನಾದರೂ ಕೊಡ್ಲಿಕ್ಕಾಗ್ತದೆ, ದೇಖೆಂಗೆ ಹಮೆ ಬಿ ಕ್ಯಾ ತೋ ಬಿ ದೇಖನೆ ದಿನಕ್ಕೆ ಹೋತಾಕೆ ದೇಖೆಂಗೆ ಬಲ್ಕುಮ ಯಾವ ಅಂತಾನೆ. ಇವನು ಹಿಡಿದು ಒಳಗೆ ಹಾಕಬೇಕಾಗಿತ್ತು, ಇನ್ನೊಳಗೆ ಒಳಗೆ ಹಾಕಿಲ್ಲ. ಎತ್ತಕೊಂಡು ಹೋಗಿದ್ರು. ಉತ್ತರಾಖಂಡದ ಮಧ್ಯ ನಡು ರಸ್ತೆಯಲ್ಲಿ ಇಳಿಸಿ ಪೊಲೀಸರು ವಾಪಸ್ ಹೋದರು. ಈತ ವಾಪಸ್ ಹೆಂಗೆ ಬಂದ ಅಂತ ಕಣ್ಣೀರು ಹಾಕಿದ. ಈಗ ಮತ್ತೆ ಈತ ಹೋಗಿ ಅಲ್ಲಿ ಜಿರಳೆ ಆಡಿಸಿಕೊಂಡು ಜಾರ್ಖಂಡ್ನಲ್ಲಿ ಹೋಗಿ ಸ್ಟೇಡಿಯಂನಲ್ಲಿ ರಾಂಚಿಯಲ್ಲಿ ಕೂತಿದ್ದಾನೆ. ನೀವು ಅಲ್ಲಿ ಪ್ರೊಟೆಸ್ಟ್ ನಡೆದ್ರೆ ನೀವು ಯಾಕೆ ಹೋಗ್ತಾ ಇಲ್ಲ ಅಂದರೆ ಇವ್ರ ಹತ್ರ ಉತ್ತರ ಇಲ್ಲ. ನೇಹಾ ಬೋರಾ ಇವರು 10ನೇ ತಾರೀಕು ವಿಧಾನಸಭಾ ಚಲೋ ಒಂದು ಮುತ್ತಿಗೆ ಹಾಕೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರು ಅತ್ಯಂತ ಶಾಂತಿಯುತವಾಗಿ ಮಾಡ್ತಾ ಇದ್ದಾರೆ. ಒಂದೇ ಒಂದು ಬೈಗುಳಗಳಿಲ್ಲ, ಅಶ್ಲೀಲ ಸಂಭಾಷಣೆ ಇಲ್ಲ, ಯಾರದೇ ವಿರುದ್ಧ ಧಿಕ್ಕಾರದ ಕೂಗಿಲ್ಲ, ಹಮೇ ಚಾಹಿಯೇ ಆಜಾದಿ ಅಂದಿಲ್ಲ, ಡಫ್ಲಿ ಹಿಡ್ಕೊಂಡು ಬಾರಿಸ್ತಾ ಇಲ್ಲ. ಯಾವ ಎಡಚರ ಬುದ್ಧಿಯೂ ಇರಲಾರ್ದಂಥ ದೇಶಭಕ್ತರ ಹೋರಾಟ, ನಿಜಕ್ಕೂ ಆಗಿರುವಂಥ ಪರೀಕ್ಷಾ ಪದ್ಧತಿಯ ಲೋಪಗಳ ವಿರುದ್ಧ ಇವರು ಹೋರಾಟ. ಅಲ್ಲಿರೋರ್ನ ಯಾರೇ ನೀವು ಪ್ರಶ್ನೆ ಮಾಡಿದರೂ ಕೂಡ ಪಾಪ ಅವರು ಸಂತ್ರಸ್ತರು ಈ ಪರೀಕ್ಷೆಯಲ್ಲಿ. ಅಲ್ಲೇನಾಯಿತು, ಜಂತರ್ ಮಂತರ್ನಲ್ಲಿ ಪ್ರತಿಯೊಬ್ಬರು ಹತ್ರ ಹೋಗಿ ನೀಟ್ ಅಂದರೆ ಏನು ಹೇಳೋ ಅಂದರೆ ಹೇಳೋ ಗೊತ್ತಿಲ್ಲ. ಯಾಕಂದರೆ ಡಾನ್ಸ್ ಬಾರ್ನಿಂದ ಬಂದಂಥವ್ರು ಸೇರಿದ್ರಲ್ಲಿ, GB ರೋಡಿಂದ ಬಂದಂಥವ್ರು ಸೇರಿದ್ರು, ಸಲೀಂಪುರದವ್ರು ಸೇರಿಕೊಂಡಿದ್ರು, ಬರಲಾರ್ದವರೇ ಇಲ್ಲ. ಆ ರೀತಿಯದಾದಂಥ ಕ್ರಿಮಿನಲ್ ಹಿನ್ನೆಲೆಯವರಿಗೆ ಪ್ಯಾಂಟ್ ಶರ್ಟ್ ಹಾಕಿಸ್ಕೊಂಡು ಕರ್ಕೊಂಬಂದಲ್ಲಿ ಕಾಲೇಜ್ ಸ್ಟೂಡೆಂಟ್ ಥರ ನಿಲ್ಲಿಸಲಾಗಿತ್ತು. ಇಲ್ಲಿ ಒಬ್ಬನೇ ಒಬ್ಬ ಪ್ರತಿಭಟನೆಕಾರನಿಗೆ ನಿನಗೆ JPSC ಅಂದ್ರೇನು, JSSC ಏನಂತ ಯಾವ ಮಾಧ್ಯಮದವರು ಕೇಳ್ತಾ ಇಲ್ಲ. ಯಾಕೆಂದರೆ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಇವರ ಹೋರಾಟ ಎಷ್ಟು ಪಾರದರ್ಶಕವಾಗಿದೆ, ಎಷ್ಟು ನ್ಯಾಯಬದ್ಧವಾಗಿದೆ ಅಂತ ಬಂದವರಿಗೆ ಗೊತ್ತಾಗುತ್ತೆ. ಯಾವಾಗ ಹಿಂಗೆಲ್ಲ ಆಗ್ಲಿಕ್ಕೆ ಶುರು ಆಯಿತು, ಇವ್ರಿಗೆ ಸಂಕಟ ಶುರು ಆಗ್ಬಿಡ್ತು. ಯಾರಿಗೆ? ಅಭಿಜಿತ್ ದೀಪ್ಗೆ ಗ್ಯಾಂಗಿಗೆ. ಅವ್ರೇನು ಮಾಡ್ಲಿಕ್ಕೆ ಶುರು ಮಾಡಿ, ಸಂಘಿ ಲೋಗಂ ಕಹೆ ABVP ಕಹೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸಂಘದವರಿದ್ದರೆ ಶಾಂತಿಯುತವಾಗಿದ್ದಾರೆ ಅನ್ನೋದನ್ನೇ ನೀವು ಒಪ್ಕೊಳ್ಳೇಬೇಕಲ್ಲ.
ಅಸಹ್ಯವಾದ ವರ್ತನೆ ಇಲ್ಲ ಅನ್ನೋದು ಒಪ್ಕೊಳ್ಳೇಬೇಕಲ್ಲ, ದುರ್ವರ್ತನೆ ಇಲ್ಲ ಅನ್ನೋದು ಒಪ್ಕೊಳ್ಳೇಬೇಕಲ್ಲ, ಹಿಂಸಾಚಾರ ಮಾಡ್ತಾ ಇಲ್ಲ ಅನ್ನೋದು ಒಪ್ಕೊಳ್ಳೇಬೇಕಲ್ಲ. ಜನ ಈಗ ಕಂಪೇರ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಹೇಗಿತ್ತು, ಜಾರ್ಖಂಡ್ನ ರಾಂಚಿಯಲ್ಲಿ ಹೇಗಿದೆ ಅನ್ನೋದನ್ನು ತೂಗ್ತಾ ಇದ್ದಾರೆ. ಇವರಿಗೆ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಈತ ನರೇಂದ್ರ ಮೋದಿಯವರ ಫ್ರೆಂಡ್ಸ್ ಅನ್ನೋದ್ರ ಬಗ್ಗೆ ಮಾತಾಡಿದ್ದ. ಆತ ನಮ್ಮ ಮನೆಯ ಹಿರಿಯ ಯಜಮಾನನ ರೀತಿ ಇರೋ ಮನುಷ್ಯ ರೀ, ಬದುಕನ್ನು ಸಂಪೂರ್ಣವಾಗಿ ದೇಶಕ್ಕಾಗಿ ತ್ಯಾಗ ಮಾಡಿರೋ ಮನುಷ್ಯ. ಅಂಥ ನಿಸ್ಪೃಹ ಜೀವಿ ಪ್ರಪಂಚದಲ್ಲಿ ನಿಮಗೆ ಎಲ್ಲೂ ಸಿಗಲ್ಲ. ಅಂಥವರ ಉಚ್ಚಾರಣೆಯ ಬಗ್ಗೆ ಮಾತಾಡ್ತಾರೆ. ಈಗ ಟ್ವಿಟರಲ್ಲಿ ಇವನ ಬಗ್ಗೆ ನಡೀತಾ ಇದೆ. ಇವನು 5ನೇ ಕ್ಲಾಸ್ ಫೇಲ್ ಆದವರು, ಅಭಿಜಿತ್ ದೀಪ್ಗೆ 5ನೇ ಕ್ಲಾಸ್ ಫೇಲ್ ಆದವರು ಇಂಗ್ಲೀಷ್ ಹೇಗಿದೆಯೋ ಆ ರೀತಿ ಇಂಗ್ಲೀಷಲ್ಲಿ ಈತ ಮಾತಾಡ್ತಾನೆ. ಅಷ್ಟು ನಿಕೃಷ್ಟವಾದಂಥ ವ್ಯಕ್ತಿಗಳು ಈಗ ಒಂದು ಭ್ರಮಾಧೀನ ಸ್ಥಿತಿಯಲ್ಲಿದ್ದಾರೆ. ಇವರೇನೋ ಕ್ಯಾ ಬೋಲ್ತಿ ಪಬ್ಲಿಕ್ ಅಂತ ಇವ್ರದ್ದೊಂದು ಹೋರಾಟ ಶುರುವಾಗತ್ತಂತೆ. ನೋಡಿ, ಈತ ಆಮ್ ಆದ್ಮಿ ಪಾರ್ಟಿಯ ತಲೆಯ ಮೇಲೆ ಮೆಣಸರಿಯುವಷ್ಟು ಚಾಲೋಯತ. ನೆನ್ಪಿಟ್ಕೊಳ್ಳಿ, ಅರವಿಂದ್ ಕೇಜ್ರಿವಾಲ್ ಈ ರೀತಿ ಬಂದು ನರೇಂದ್ರ ಮೋದಿ ಜೊತೆ ಟಕ್ಕರ್ ಕೊಡಲಿಕ್ಕೆ ತುಂಬ ಟೈಮ್ ತೊಗೊಂಡ್ರು. ತಕ್ಷಣದಲ್ಲಿ ಮಾಡಲಿಕ್ಕೆ ಆತನಿಗೆ ಆಗಲೇ ಇಲ್ಲ. ಆದರೆ ಈತ ಮೊದಲೇ ದಿವಸದಿಂದನೇ ಏಕವಚನದಲ್ಲಿ ನರೇಂದ್ರ ಮೋದಿಗೆ ಮಾತಾಡ್ಲಿಕ್ಕೆ ಶುರು ಮಾಡ್ದ. ಅಷ್ಟೇ ಅಲ್ಲ, ಅಶ್ಲೀಲವಾಗಿ ಅವ್ರನ್ನ ಬೈದ್ರೆ ಏನು ತಪ್ಪಿದೆ ಅಂತ ಕೇಳಿದಂಥ ಮನುಷ್ಯ. ಹಾಗೆ ಇವನಿಗೂ ಏನು ಬೇಕಾದರೂ ಅಮ್ಮಂದು ಅಕ್ಕಂದು ಹೆಸರು ಇಟ್ಕೊಂಡು ಇವನಿಗೆಲ್ಲ ಬೈಬೋದಲ್ವ ಜನ. ಅದನ್ನು ಈತ ಸಹಿಸ್ಲಿಕ್ಕೆ ತಯಾರಿದಾನ. ಇವ್ರ ಅಪ್ಪನ ಮೇಲೆ ಕೇಸ್ ಹಾಕ್ತೀನಿ ಅಂದ್ಕೊ, ನಮ್ಮಪ್ಪನ ವಿಷಯಕ್ಕೆ ಯಾಕೆ ಬರ್ತೀನಿ ಅಂತಾನೆ. ಆದರೆ ನರೇಂದ್ರ ಮೋದಿ ಅವರ ತಾಯಿಯ ವಿಷಯವನ್ನು ಇವ್ರು ಮಾತಾಡ್ಬೋದಾ? ಈ ರೀತಿಯಾದಂಥ ಕ್ಯಾಕಸ್ಸು, ಚರಂಡಿಯಲ್ಲಿರಬೇಕಾದಂಥ, ಗಟರ್ನಲ್ಲಿರಬೇಕಾದಂಥ ಜಿರಳೆಗಳು ಈ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ಭ್ರಮಾಧೀನರಾಗ್ತಾರೆ. ಈ ದೇಶದ ಯುವ ಜನತೆಯ ಹಾದಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಕಳಕಳಿಯ ವಿನಂತಿ ಒಂದೇ, ಇವರು ದೇಶದ್ರೋಹಿಗಳು, ಅದ್ರ ಬಗ್ಗೆ ಅನುಮಾನವೇ ಬೇಕಿಲ್ಲ. ಸರ್ಕಾರ ಕೇಸ್ ಹಾಕತ್ತೋ ಬಿಡುತ್ತೋ ಗೊತ್ತಿಲ್ಲ. ತನಿಖಾ ಸಂಸ್ಥೆಗಳೇನಿದ್ದಾವೆ ಅವು ಈಗಾಗಲೇ ಇವ್ರ ಕುರಿತು ಎಲ್ಲ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾವೆ. ಅದನ್ನು ಬಿಟ್ಟು ಇವ್ರ ಮೇಲೆ ಹಲವಾರು ಮೊಕದ್ದಮೆಗಳು ದೇಶಾದ್ಯಂತ ಇವ್ರ ಮೇಲೆ ಹಾಕಲಾಗಿದೆ. ಒಂದು ಕಡೆ ಎಲ್ಲ, 2 ಕಡೆ ಎಲ್ಲ, ದೇಶದ ಎಲ್ಲ ಕಡೆ ಇವ್ರ ಮೇಲೆ ಕೇಸ್ ಇದ್ದಾವೆ. ಮೊದಲು ಇವರು 5 ಜನರನ್ನು ಬಂಧಿಸಿ ಒಳಗಡೆ ಇಡಬೇಕು. ಅದಾದ ಮೇಲೆ ಮುಂದೆ ಏನಾಗುತ್ತೆ ನೋಡ್ಕೊಳ್ಳೋಣ. ಈ ರೀತಿಯ ರಾಜಕತೆ ಸೃಷ್ಟಿಸುವ ಜನರಿಗೆ ಸ್ವಲ್ಪ ಸಡಿಲ ಬಿಟ್ಬಿಟ್ರೆ ತಲೆ ಮೇಲೆ ಕೂತ್ಕೊಳ್ಳುವಂಥ ಜನ. ಹೌದಾ ಅಲ್ವಾ ತಿಳಿಸಿ. ನಮಸ್ಕಾರ.